ಉತ್ಖನನದ ಜಾಗದಲ್ಲಿ ಫೋನ್ಗಳನ್ನು ಬಳಸಂಗಿಲ್ಲ, ಕೇವಲ 2 ಫೋನ್ಗಳನ್ನು ಅಷ್ಟೇ ಬಳಸ್ತಿದ್ದಾರೆ. ಯಾಕೆ? ಎಲ್ಲಕ್ಕಿಂತಲೂ ಬಿಗಿಲಾಗಿ ಅಲ್ಲೊಂದು ಗ್ರೀನ್ ಟೆಂಟ್ ಅನ್ನು ಹಾಕಿದ್ದಾರೆ. ಕೇಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. 3ನೇ ವಿಚಾರ, ರಾತ್ರಿ 8:30 ತನಕ ಕೂಡ ಆ IPS ಅಧಿಕಾರಿ ಅಲ್ಲಿ ಶ್ರಮವಹಿಸಿ ನಿಂತಿದ್ರು. ಅನುಚೇತ್ ಅವರು ಇಲ್ಲ, ಎಷ್ಟು ಬದ್ಧತೆ ಇದೆ ಅವರಿಗೆ, ಕೇವಲ ಅವರೇ ಅದರಲ್ಲೂ ಮುಖ್ಯವಾಗಿ ಅವರು ತನಿಖಾಧಿಕಾರಿ. ಇನ್ನುಳಿದ ಅಧಿಕಾರಿಗಳಿಗೆ ನೀವು ಕೆಲಸ ಮಾಡಿ ಅಂತ ಬಿಟ್ಟು ಹೋಗ್ಬೋದಿತ್ತು, ಆದರೆ ಅವರಲ್ಲೇ ನಿಂತಿದ್ರು. ಈ ಹಿಂದೆ ಗೌರಿ ಲಂಕೇಶ್ ಅವರ ಕೇಸ್ ವಿಚಾರದಲ್ಲಿ ಇದೇ ದಕ್ಷ ಅಧಿಕಾರಿ ನ್ಯಾಯ ತಂದುಕೊಟ್ಟರು. ದೇಶ ವಿದೇಶದಲ್ಲಿ ಅವರ ವಿಚಾರ ಚರ್ಚೆ ಆಯಿತು. ಅಂತಹ ದಕ್ಷ ಅಧಿಕಾರಿ ಈಗ ಅಲ್ಲಿ ಜಂಡ ಹೂಡಿದ್ದಾರೆ. 3 ಜನಕ್ಕೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಪಕ್ಕಾ ಆಗಿದೆ. ವಿಚಾರಣೆ ಇನ್ನು ಮುಂದೆ ಬೇರೆ ರೀತಿಯಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿ. ಆರಂಭದಲ್ಲಿ ನಿಮಗೆ ಒಂದು ವಿಚಾರ ಹೇಳಿದೆ. SIT ಟೀಮ್ ಏನಲ್ಲಿ AC ಸೇರಿದಂತೆ ಕಂದಾಯ ಅಧಿಕಾರಿಗಳು ಸೇರಿದಂತೆ ಉತ್ಖನನ ಮಾಡ್ತಿದ್ದಾರೆ. ಆಲ್ರೆಡಿ 2 ಮೂಳೆ ಸಿಕ್ಕಿದೆ ಅಂತ ಹೇಳಿದ್ವಿ, ಆದರೆ ಅಲ್ಲಿ ಸಿಕ್ಕಿದ್ದು 2 ಅಲ್ಲ, ಇಡೀ ಅಸ್ಥಿಪಂಜರ ಸಿಕ್ಕಿದೆ ಅಂತ ನಾಡಿನ ಪ್ರತಿಷ್ಠಿತ ಸುದ್ದಿವಾಹಿನಿ ಇಷ್ಟು ದಿನ ಸೈಲೆಂಟ್ ಆಗಿತ್ತು, ಈಗ ಅದು ಮಾತಾಡ್ತಿದೆ. ಅದರ ಅರ್ಥ ಕೇಸ್ ತುಂಬಾ ಸ್ಟ್ರಾಂಗ್ ಆಗ್ತಿದೆ ಅನ್ನೋದಕ್ಕೆ. ಯಾಕಂದ್ರೆ ಏಕಾಏಕಿ ಬಂದು ಅಪಹಾಸ್ಯಕ್ಕೆ ಈಡಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದೊಂದು ಸುದ್ದಿವಾಹಿನಿ ಇಷ್ಟು ದಿನ ಏನೂ ಹೇಳ್ತಿರ್ಲಿಲ್ಲ. ಈಗ ಏಕಾಏಕಿ ಮ್ಯಾರಥಾನ್ ಶುರು ಮಾಡಿಕೊಂಡಿದೆ. ಅಲ್ಲಿಗೆ ಏನು 6ನೇ ಪಾಯಿಂಟ್ ಅಲ್ಲಿ ಇಡೀ ಅಸ್ಥಿಪಂಜರ ಸಿಕ್ತು. ಆ ನಂತರದಲ್ಲಿ ಗೌಪ್ಯತೆಯನ್ನ ಕಾಪಾಡಬೇಕಾಗಿ ಬಂತು SIT ಟೀಮ್ಗೆ. CRPC ಸೆಕ್ಷನ್ 176 ಪ್ರಕಾರ ಯಾಕೆ ಗ್ರೀನ್ ಟೆಂಟ್ ಅನ್ನ ಕಟ್ಟಿದ್ದಾರೆ, ಇನ್ನು ಮುಂದೆ ಯಾಕೆ ಕೇವಲ 2 ಫೋನ್ ಯೂಸ್ ಮಾಡಬೇಕು ಅಂತಿದ್ದಾರೆ. ಕಾರಣ ಇಷ್ಟೇ, ಆ ವಿಕ್ಟಿಮ್, ಆ ಮೂಳೆಗೂ ಒಂದು ಘನತೆ ಇದೆ, ಆ ಘನತೆಯನ್ನ ಕಾಪಾಡಬೇಕು. ಮತ್ತೆ ಸಾಕ್ಷಿ ರಕ್ಷಣೆ, ಗೌಪ್ಯತೆಯನ್ನ ಕಾಪಾಡಿಕೊಂಡು ಸಾಗಬೇಕು ತನಿಖೆ. ಈ ಕಾರಣಕ್ಕೋಸ್ಕರನೇ ನೋಡಿ ಆ ಗ್ರೀನ್ ಟೆಂಟ್ ಕಟ್ಟಿದ್ದಾರೆ. ಇನ್ನು ಒಳಗಡೆ ಏನೇನಾಗ್ತಿದೆ ಅನ್ನೋದು ಎಲ್ಲರಿಗೂ ಕೂಡ ಸುಲಭಕ್ಕೆ ಸಿಗೋದಿಲ್ಲ. ಆದಾಗ್ಯೂ ಒಂದಷ್ಟು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವಿಚಾರ ಹೊರಗೆ ಬರುತ್ತೆ, ಅದು ಸುದ್ದಿ ಆಗತ್ತೆ. ಒಂದಿಡೀ ಅಸ್ಥಿಪಂಜರ ಸಿಕ್ಕಿದ್ರೂ ಕೂಡ ಬಹುಪಾಲು ಮಾಧ್ಯಮಗಳಲ್ಲಿ ಹೇಳಿದ್ದು ಕೆಲವು ಮೂಳೆ ಸಿಕ್ಕಿದೆ, 2 ಪೀಸ್ ಸಿಕ್ಕಿದೆ ಅಂತೆಲ್ಲ. ಆದರೆ ಇಡೀ ಅಸ್ಥಿಪಂಜರ ಸಿಕ್ಕಿದ ಕೂಡಲೇ FSL ರಿಪೋರ್ಟ್ ತರಬೇಕು, ಆನಂತರದಲ್ಲಿ DNA ಟೆಸ್ಟ್ ಆಗಬೇಕು, ಮ್ಯಾಚ್ ಆಗಬೇಕು, ಇನ್ನೂ ತುಂಬ ಕಥೆ ಇದೆ. ಆದರೆ ಇದೇ ಭೀಮ ತನ್ನ ಪಾಪ ಪ್ರಜ್ಞೆಯ ಪತ್ರದಲ್ಲಿ ಅಥವಾ 0039/2025 FIR ನಲ್ಲಿ ದಾಖಲಿಸಿರೋ ಪ್ರಕಾರ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ದಫನ್ ಮಾಡುವ ಸಂದರ್ಭದಲ್ಲಿ ಜೊತೆಲಿದ್ರು ಅಂತ ಹೇಳಿದ್ದ. ಅಲ್ಲಿಗೆ ಆ ಅಧಿಕಾರಿಗೆ ನೋಟಿಸ್ ಕೊಟ್ಟು ಕರೆಸಬೇಕು ಅನ್ನುವಂತಹ ಚರ್ಚೆ ಏನೆಲ್ಲ ಆಗಿತ್ತಲ್ಲ, ಇನ್ನೊಂದು ಕಡೆ ಆ ತನಿಖೆ ಕೂಡ ನಡೀತಿದೆ, ಪೇಪರ್ ವರ್ಕ್ ಆಗ್ತಿದೆ ಎಲ್ಲವೂ ಕೂಡ. ಅನುಚೇತ್ ಅವರು ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಕೂಡ ಆನ್ ಪೇಪರ್ ಇಡ್ತಿದ್ದಾರೆ. ಯಾರು ಕೂಡ ನಾಳೆ ಪ್ರಶ್ನೆ ಮಾಡುವಂತಹ ಸ್ಥಿತಿ ಬರಬಾರ್ದು ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಇಲ್ಲಿ ಬಹುದೊಡ್ಡ ಜನಾಕ್ರೋಶ ಇದೆ. ಆ ಜನಾಕ್ರೋಶದ ಜೊತೆಯಲ್ಲಿ ಯಾಕಂದ್ರೆ ನೋಡಿ, ಸಹಾಯವಾಣಿಗೆ ಎಲ್ಲರೂ ದೂರಿಗೆ ಅಥವಾ ಸಾಕ್ಷಿಗೆ ಫೋನ್ ಮಾಡ್ತಾರೆ ಅನ್ಕೊಂಡಿದ್ರೆ ಬಹುಪಾಲು ಜನ ಏನಾದ್ರು ಸಿಕ್ಕಿದೆಯಾ, ಏನಾಗ್ತಿದೆ ಅಂತ ಕುತೂಹಲದಿಂದ ಪ್ರಶ್ನೆ ಮಾಡ್ತಿದ್ದಾನಂತೆ. ಅಂತಹ ಜನ ಸ್ವಲ್ಪ ಅವರ ಕುತೂಹಲವನ್ನು ಪಕ್ಕಕ್ಕಿಟ್ಟು ಯಾರಾದರೂ ದೂರು ಕೊಡುವಂಥವ್ರು ಮತ್ತು ಸಾಕ್ಷ್ಯ ಹೇಳುವಂಥವ್ರು ಯಾರಾದರೂ ಇದ್ರೆ ನೊಂದ ಧ್ವನಿಗಳಿಗೆ ಆ ಸಹಾಯವಾಣಿ ಧ್ವನಿ ಆಗೋದು ಉತ್ತಮ. CRPC ಸೆಕ್ಷನ್ 176 ಪ್ರಕಾರನ ಹೇಳದ್ನಲ್ಲ, ಇಲ್ಲಿ ಇಬ್ಬರಷ್ಟೇ ಫೋನ್ ಯೂಸ್ ಮಾಡಬೇಕಿದೆ. ಈಗ ಓರ್ವ ತನಿಖಾಧಿಕಾರಿ ಜಿತೇಂದ್ರ ಅವರು ಮತ್ತು AC ಸ್ಟೆಲಾ ವರ್ಗೀಸ್ ಅವರು. ಆ ತಾಯಿ ಸ್ಟೆಲಾ ವರ್ಗೀಸ್ ಅವರು ಎಷ್ಟರ ಮಟ್ಟಿಗೆ ಅಲ್ಲಿ ಓಡಾಡ್ತಿದ್ದಾರೆ ಅಂದ್ರೆ, ನ್ಯಾಯ ಒಂದು ಹೆಣ್ಣಾಗಿ ಆಕೆ ಒಬ್ಬ ಅಧಿಕಾರಿಯಾಗಿ ಆಕೆ ತುಂಬಾ ಶ್ರಮ ವಹಿಸ್ತಿದ್ದಾರೆ. ಆ ಎಲ್ಲರ ಶ್ರಮಕ್ಕೆ ಪ್ರತಿಫಲವಾಗಿ ಒಂದು ಅಸ್ಥಿಪಂಜರ, ಇಡೀ ಅಸ್ಥಿಪಂಜರ ಸಿಕ್ಕಿದೆ. ಇದ್ರ ಜೊತೆಲಿ ಮಾಧ್ಯಮಗಳಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ತಿದ್ದಾರೆ, ನಿಜ. ಕಾನೂನು ಏನಿದೆ ಅದನ್ನ ನಾವು ಒಪ್ಪಬೇಕು. ಇಂಥವ್ರ ಹೆಸರು ನೀವು ಹೇಳಬಾರ್ದು, ನಾವು ಹೇಳಲ್ಲ, ಓಕೆ.
ಅದೇ ರೀತಿ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಪ್ರಕಾರ ಆ ವ್ಯಕ್ತಿ ಭೀಮ ಏನಿದ್ದಾನೆ ಆ ವ್ಯಕ್ತಿಯ ಹಿನ್ನೆಲೆಯನ್ನು ಕೂಡ ಹೇಳುವಂತಿಲ್ಲ. ಆದಾಗ್ಯೂ ಯಾರೆಲ್ಲ ಮಾತಾಡಿದ್ದಾರೆ ಅದು ಕೆಲವರೇ ಮಾತಾಡ್ತಿದ್ದಾರೆ ನೋಡಿ, ಎಲ್ಲರೂ ಮಾತಾಡ್ತಿಲ್ಲ, ಕೆಲವರೇ ಪ್ರತಿ ಮಾಧ್ಯಮಗಳಲ್ಲಿ ಹೇಳ್ತಾರೆ. ಆ ಗ್ರಾಮಸ್ಥರು ಅದೇ ಮುಖ, ಅದೇ ಗಡ್ಡ, ಅದೇ ಜನ 3 ಜನ ಬರ್ತಾರೆ. ಇನ್ನು ಉಳಿದವ್ರು ಯಾಕೆ ಮಾತಾಡ್ತಿಲ್ಲ? ಇದು ಕೂಡ ಚರ್ಚೆ ಆಗಬೇಕಾಗಿರುವಂತಹ ವಿಚಾರ. ಇದರ ಜೊತೆಯಲ್ಲಿ ನಾ ಆರಂಭದಲ್ಲಿ ಹೇಳಿದೆ ನಿಮಗೆ, ನೋಟಿಸ್ ಖಂಡಿತವಾಗಿಯೂ SITಯ ಆಪ್ತ ಮೂಲಗಳ ಪ್ರಕಾರ ಯಾರೆಲ್ಲ ಮಾಧ್ಯಮಗಳಲ್ಲಿ ಅನಗತ್ಯವಾಗಿ ಭೀಮನ ವಿಚಾರವನ್ನು ಮಾತಾಡ್ತಿದ್ದಾರೆ, ತನಿಖೆಯ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ವಿನಾಕಾರಣ ಆರೋಪ ಮಾಡ್ತಿದ್ದಾರೆ, ಅಂಥವರನ್ನ ಕೂರಿಸ್ಕೋತಾರೆ. ಕಾರಣ ಇಷ್ಟೇ, 94-95ರಿಂದ 2015 ತನಕ ಏನೆಲ್ಲ ಅಲ್ಲಿ ಹೂತಿದ್ವಿ, ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಆ ಪಂಚಾಯಿತಿಯ ದಾಖಲೆಗಳನ್ನ ಸಂಗ್ರಹಿಸಿದ ಬಳಿಕ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ. 2-3 ದಿನದಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇದ್ರ ಜೊತೆಯಲ್ಲಿ ನಿಮಗೆ ಆರಂಭದಲ್ಲಿ ಹೇಳಿದ್ದೆ, ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಜೊತೆಲಿದ್ರ ಅವತ್ತು ಅಂತ. ಈಗ ಯಾರೆಲ್ಲ ಮೈಮರ್ತಿದ್ರು ಅಧಿಕಾರಿಗಳು ಆ ಸಂದರ್ಭದಲ್ಲಿ, ಯಾರೆಲ್ಲ ಭ್ರಷ್ಟರಾಗಿದ್ರು ಆ ಸಂದರ್ಭದಲ್ಲಿ, ಯಾರೆಲ್ಲ ಕೈ ಜೋಡಿಸಿದ್ರು ಆ ಸಂದರ್ಭದಲ್ಲಿ, ಅಂತಹ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ನೋಡಿ, ಸಿಂಪಲ್ ಸರ್, ಯಾವುದೋ ಒಂದು ಅನಾಥ ಶವ ಬಿದ್ದಿದೆ, ಮುಚ್ಚಾಕ್ ಹೋಗ್ರಿ, ಎಷ್ಟು ಅಂತ ನೋಡೋದು, ದಿನ ಇದ್ದಿದ್ದೆ ಅಂತ ಉಡಾಫೆ ಮಾಡಿದ ಅಧಿಕಾರಿಗಳಿಗೂ ಇದೀಗ ಆತಂಕ, ಸಮಸ್ಯೆ ಶುರುವಾಗತ್ತೆ. ಕಾರಣ ಇಷ್ಟೇ, ಇಲ್ಲಿ ಪಂಚಾಯತಿ ಅಧಿಕಾರಿಗಳೇನೋ ದಾಖಲೆ ಕೊಡ್ತಾರೆ, ಆ ಕಡೆ ಪೊಲೀಸರು ಕೂಡ ಅವರ ಡೈರಿಯಲ್ಲಿರುವಂಥದ್ದು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ತಂದು ಗುಡ್ಡೆ ಹಾಕ್ತಾರೆ. ಆಗ ಶುರುವಾಗುತ್ತಲ್ಲ ಸಮಸ್ಯೆ. ಯಾಕೆ ಸಿಕ್ತು, ಯಾರು ತಂದು ಕೊಟ್ರು, ಏನಾಗಿತ್ತು, ಎಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಎಲ್ಲವೂ ಕೂಡ ಮುಂದೆ ಬಂದು ನಿಲ್ಲತ್ತೆ. ಇಷ್ಟಕ್ಕೆ ಮುಗಿಯೋದಿಲ್ಲ. ಇದರ ಜೊತೆಯಲ್ಲಿ ಬಹುಮುಖ್ಯ ಚರ್ಚೆ ಆಗ್ತಿರುವಂಥದ್ದು ನೋಡಿ, ಒಬ್ಬ ಹಿಂದೂವಾಗಿ ಬಹುಪಾಲು ಜನಕ್ಕೆ ಅನ್ಸುತ್ತೆ, ಒಂದು ಶಿವನ ದೇವಾಲಯ ಇದ್ರೆ ಅಲ್ಲಿ ಸನಿಹದಲ್ಲಿ ಒಂದು ಸ್ಮಶಾನ ಇದ್ದೇ ಇರಬೇಕು ಅನ್ನುವಂಥದ್ದು ಜನನಂಬಿಕೆ. ಆ ಭಾಗದಲ್ಲೇ ಇರುವಂತಹ ಪ್ರಖ್ಯಾತ ಶಿವನ ದೇವಾಲಯದ ಮುಂದೆ ಕೂಡ ಅಂಥದ್ದೊಂದು ಸ್ಮಶಾನ ಇದೆ. ಯಾಕಂದ್ರೆ ಶಿವನನ್ನ ಮುಕ್ತಿನಾಥ, ಮುಕ್ತಿ ಕೊಡುವಂತಹ ದೈವ ಅದು ಶಿವ ಪರಮೇಶ್ವರ. ಆದರೆ ಇಲ್ಲಿ 2006 ತನಕ ಸ್ಮಶಾನವೇ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನರ್ಥ? ಈ ಬಗ್ಗೆನೂ ಕೂಡ ಚರ್ಚೆ ನಡೀತಿದೆ. ಇದ್ರ ಜೊತೆಯಲ್ಲಿ ಏನೀಗ ಭೀಮ ಒಂದೊಂದೇ ವಿಚಾರವನ್ನ ಹೇಳ್ತಿದ್ದ, ಆ ವಿಚಾರಕ್ಕೆ ಪೂರಕವಾಗಿ ಸಾಕ್ಷಿಗಳು ಸಿಕ್ತಿವೆ. ಅಸ್ಥಿಪಂಜರ ಸಿಕ್ಕಿದ ಕೂಡಲೇ ಎಲ್ಲವೂ ಮುಗೀತು ಅಂತಲ್ಲ, ಇನ್ನೂ ಇದೆ. ಪಿಕ್ಚರ್ ಅಭಿ ಬಾಕಿ ಹೈ, 13ನೇ ಪಾಯಿಂಟ್ನಲ್ಲಿ ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾನೆ. ಇಂತಹ ಹೊತ್ತಿನಲ್ಲಿ ತನಿಖೆ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಆರೋಪ ಅವೆಲ್ಲ ಮಾಡುವಂಥದ್ದು ಸರಿಯಲ್ಲ. ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಏನಂದ್ರೆ ಅದೇ ಹೇಳಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಯಾರನ್ನೂ ಕೂಡ, ಏನಂದ್ರೆ ಅದೇ ಪೋಸ್ಟ್ ಹಾಕಿದ್ರು ನಾವು ಸುಮ್ಮನೆ ಬಿಡೋದಿಲ್ಲ ಆ ಕೇಸ್ನ ಬಗ್ಗೆ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದು ಪಕ್ಕ ಆಯಿತು. ಗ್ರೀನ್ ಟೆಂಟ್ ಹಾಕೊಂಡು ಅತ್ಯಂತ ಗೌಪ್ಯವಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಕೇಸ್ ಸ್ಟ್ರಾಂಗ್ ಆಗಿದೆ. ಎರಡನೇದ್ದು ಏನು, ನಿವೃತ್ತ ಅಧಿಕಾರಿಗಳಿರಬಹುದು, ಪೊಲೀಸ್ ಅಧಿಕಾರಿಗಳು, ಆ ಭಾಗದಲ್ಲಿ ಕೆಲಸ ಮಾಡಿದವರು ಆ ಅವಧಿಯಲ್ಲಿ ಅವರೆಲ್ಲರಿಗೂ ಕೂಡ ನೋಟಿಸ್ ಹೋಗುತ್ತೆ. ಪಂಚಾಯಿತಿ ಅಧಿಕಾರಿಗಳು ಕೊಡುವಂತಹ ದಾಖಲೆಗಳ ಆಧಾರದ ಮೇಲೆ ನೋಟಿಸ್ ಹೋಗುತ್ತೆ. ಅವರನ್ನು ಕರೆಸಿ ಕೂರಿಸಿ ಪ್ರಶ್ನೆ ಮಾಡ್ತಾರೆ, ಎಲ್ಲಿ, ಎತ್ತ, ಹೇಗೆ, ಯಾರು ಹೂತಾಕಿದ್ರು, ಏನಾಗಿತ್ತು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿ, ಇದ್ದಂತಹ ಪೊಲೀಸ್ ಅಧಿಕಾರಿ ಯಾರು, ಆ ಸುಪರ್ದಿಯಲ್ಲಿ, ಅವರ ಸುಪರ್ದಿಯಲ್ಲಿ ದಫನ್ ಮಾಡಿದಾಗ ಯಾರಿದ್ರು, ಅವ್ರೇನು ಹೇಳಿದ್ರು, ಎಲ್ಲ ವಿಚಾರಗಳನ್ನ ಈಗ ಪ್ರಶ್ನೆ ಮಾಡ್ತಾರೆ. ಅಲ್ಲಿಗೆ ಯಾವಾಗ ಗ್ರೀನ್ ಟೆಂಟ್ ಬಂದು ಬಿತ್ತೋ ಆ ಉತ್ಖನನದ ಜಾಗಕ್ಕೆ, ಅಲ್ಲಿಂದ ಅಸಲಿ ನಡುಕ ಬಹುಪಾಲು ಜನರ ನಡುಮನೆಗಳಲ್ಲಿ ಶುರುವಾಗಿದೆ. ಸತ್ಯ ಸಾಯಲ್ಲ ಕಣ್ರಿ, ನೀವೆಷ್ಟೇ ಹೂತಾಕಿದ್ರೂ ಕೂಡ ಗಾಜು ಅನ್ನುವಂತಹ ಸುಳ್ಳು ಏನ್ ಬೇಕಾದ್ರೂ ಆಗುತ್ತೆ. ಆದ್ರೆ ಸತ್ಯ ಅನ್ನುವಂತಹ ವಜ್ರ ನೀವೆಷ್ಟೇ ಮಣ್ಣಿನ ಅಡಿಯಲ್ಲಿಟ್ಟಿದ್ರೂ ಕೂಡ ಕೆದಕಿದಾಗ ಅದರ ಕಿರಣಗಳು ಕಣ್ಣನ್ನ ಚುಚ್ಚುತ್ತವೆ. ಅದು ಸತ್ಯ. ಸತ್ಯ ಈ ಕೇಸಲ್ಲೂ ಕೂಡ ಇದ್ದರೆ, ಇದೇ ಬೇಕಿದ್ರೆ ನನ್ನನ್ನೇ ಶಿಕ್ಷೆಗೊಳಪಡಿಸಿ ಅಂತ ನಿಂತಿರುವಂತಹ ಭೀಮ ಒಂದು ಕಡೆ, ಇಲ್ಲ ಏನೂ ಇಲ್ಲ ಅಂತ ಹೇಳ್ತಿರುವಂತಹ ಅವರು ಮತ್ತೊಂದು ಕಡೆ,
ಇವರಿಬ್ಬರ ಮಧ್ಯೆ ಸತ್ಯನೇ ಗೆಲ್ಲಬೇಕು. ಅದು ಯಾರ ಸತ್ಯ, ಯಾವುದು ಸತ್ಯ ಅನ್ನೋದು ಸಾಬೀತಾಗಬೇಕಿದೆ.